ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಲೆನಾಡಿನ ಸೋಲೋ ಪ್ಲಂಬರ್. ಡೈವರ್ಟರ್ಸ್ ಯಾರಾದರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಪ್ಲಂಬಿಂಗ್ ಬಗ್ಗೆ ನಾಲೆಡ್ಜ್ ಇತ್ತು ಅಂದರೆ ಅವರಿಗೆ ಬಾತ್ರೂಮಲ್ಲಿ ಶವರ್ಗೆ ಏನು ಫಿಕ್ಚರ್ ಆಗ್ತಿದೆ ಅಂತ ಕೇಳಿದ್ರೆ ಅವರು ಡೈವರ್ಟರ್ ಹಾಕ್ತೀನಿ ಅಂತ ಹೇಳ್ತಾರೆ. ಆ ಡೈವರ್ಟ್ರು ಒಳಗಡೆ ಏನು ಸ್ಪೇರ್ ಇದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾವು ಸಿಂಗಲ್ ಲೇವ್ ಡೈವರ್ಟರ್ ತೊಗೊಂಡಿದ್ದೀವಿ. ಒಂದು ಆಶೀರ್ವಾದಿನ CPVC, ಇನ್ನೊಂದು ಜಾಕ್ವಾರ್ಡು ಬ್ರಾಸ್ ಫಿಟ್ಟಿಂಗು. ಮೊದಲಿಗೆ CPVC ಆಶೀರ್ವಾದನ ನೋಡೋಣ. ನೀವು CPVC ಡೈವರ್ಟರ್ ತೊಗೊಳ್ತೀನಿ ಅಂದರೆ ಇನ್ಸ್ಟಾಲೇಷನ್ ಈಸಿಯಾಗಿರುತ್ತೆ. 4 ಬ್ರಾಸ್ MABTನ ಸ್ಕಿಪ್ ಮಾಡ್ಕೊಳ್ಬೋದು. ಶವರ್ ಸ್ಲೀವ್ನ ಓಪನ್ ಮಾಡಿದ್ರೆ ನಿಮಗೆ ಟಿಕ್ 2 ವೇ ಕಾರ್ಟ್ರಿಡ್ಜ್ ಸಿಗುತ್ತೆ. ಈ ಅಸೆಂಬ್ಲಿ ಏನಿದೆ ಶಾರ್ಟ್ ಮಾಡಿದ್ರೆ ಸೇಮ್ ವಾಲ್ ಮಿಕ್ಸರ್ ಸೆಂಟ್ರಿಗೆ ನಾವು ಶವರು ಮತ್ತು ಸ್ಪೌಟಿಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾಬಿರುತ್ತಲ್ಲ ಆ ಕಾರ್ಟ್ರಿಡ್ಜೇ ಇದು. ನಾನು ಅಷ್ಟೇ ಬಾತ್ರೂಮ್ ಕೆಲಸ ಮಾಡುವಾಗ ಜನರಲ್ ಬಾತ್ರೂಮಿಗಾದರೆ ವಾಲ್ ಮಿಕ್ಸರ್ಗಳನ್ನೇ ಹಾಕ್ತೀನಿ. ಅಟ್ಯಾಚ್ಡ್ ಬಾತ್ರೂಮ್ಗಳಿಗಾದರೆ ಮಾಸ್ಟರ್ ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಆದರೆ ಅದಕ್ಕೆ ಮಾತ್ರ ಡೈವರ್ಟರ್ಗಳನ್ನೇ ಹಾಕ್ತೀನಿ. ಆಟೋ ಕೊಡು ಮಿಕ್ಸಿಂಗ್ ಆಗೋ ಸ್ಲೀವ್ನ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. 40 mm ಕಾರ್ಟ್ರಿಡ್ಜ್ ನೋಡಲಿಕ್ಕೆ ಕಾಣಿಸುತ್ತೆ. ಈ CPVC ಡೈವರ್ಟರ್ನಲ್ಲಿ ಶವರ್ ಕಾರ್ಟ್ರಿಡ್ಜು ಮತ್ತು 40 mm ಕಾರ್ಟ್ರಿಡ್ಜು ಹಾಟ್ ಆ್ಯಂಡ್ ಕೋಲ್ಡಿಗೆ ಏನಿರುತ್ತೆ ಈ 40 mm ಕಾರ್ಟ್ರಿಡ್ಜು ಏನಾದರೂ ಹಾಳಾಯಿತು ಅಂದರೆ ಪೂರ್ತಿ ಕಾರ್ಟ್ರಿಡ್ಜ್ನೇ ಚೇಂಜ್ ಮಾಡಬೇಕು. ಈ ಕಾರ್ಟ್ರಿಡ್ಜಲ್ಲಿ ಮುಂದ್ಗಡೆ ಈ ಜಾಯ್ಸ್ಟಿಕ್ಕು ಅಥವಾ ಒಳಗಡೆ ಏನಾದ್ರು ಡಿಸ್ಕ್ ಏನಾದ್ರು ಸೌದೋಗಿತ್ತು ಅಂದರೆ ಸಪ್ರೇಟಾಗಿ ಸ್ಪೇರ್ ಸಿಗೋದಿಲ್ಲ. ಏನಾದ್ರು ಕಟ್ಟಾಯಿತು ಅಂದರೂ ಅಷ್ಟೇ ಸಪ್ರೇಟಾಗಿ ಸ್ಪೇರ್ ಸಿಗೋದಿಲ್ಲ. ಪೂರ್ತಿ ಈ ಕಾರ್ಟ್ರಿಡ್ಜ್ನೇ ಚೇಂಜ್ ಮಾಡಬೇಕಾಗುತ್ತೆ. ಆಶೀರ್ವಾದಲ್ಲಿ ಆ ರೀತಿ ಯಾವುದೇ ಸ್ಪೇರ್ನ ಸಪ್ರೇಟಾಗಿ ಸೇಲ್ ಮಾಡಿಲ್ಲ. ಸ್ಪೇರ್ಸನ್ನ ರಿಮೂವ್ ಮಾಡಿದ್ರೆ ಕಂಪ್ಲೀಟ್ ಬಾಡಿ 2 ಪೀಸ್ ಬಾಡಿ ಇದು ಈ ರೀತಿ ಕಾಣುತ್ತೆ. ನನ್ನ ಈ ಮಲ್ನಾಡ್ ಸೋಲೋ ಪ್ಲಂಬರ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಅಲ್ಲೂ ಹೋಗಿ ಫಾಲೋ ಮಾಡಿ. ಇದೇ ಸ್ಪೇರ್ನ ರೀಅಸೆಂಬಲ್ ಮಾಡಿ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಈಗ ಜಾಕ್ವಾರ್ ಡೈವರ್ಟರ್ ಒಳಗಡೆ ಯಾವ್ಯಾವ ಸ್ಪೇರ್ ಇದೆ ಅಂತ ಓಪನ್ ಮಾಡಿ ನೋಡೋಣ. 4 ಸೈಡ್ ನಿಮಗೆ ಹಾಫ್ BSP ಥ್ರೆಡೆಡೇ ಇರುತ್ತೆ. ಇದನ್ನು CPVCಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ 1/2 ಇಂಚು MABT ಫಿಟ್ಟಿಂಗ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಪ್ರೊಟೆಕ್ಷನ್ ಕ್ಯಾಪ್ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಒಳಗಡೆ ಕ್ಯಾಟ್ರಿಡ್ಜ್ಗಳನ್ನ ಬಿಟ್ಟರೆ ನಿಮಗೆ ಪೂರ್ತಿ ಕಂಪ್ಲೀಟ್ ಬ್ರಾಸ್ ಬಾಡಿನೇ ಇರುತ್ತೆ. ಹಾಟ್ ಆ್ಯಂಡ್ ಕೋಲ್ಡ್ ಡೈವರ್ಟ್ ಮಾಡೋ ಚೆಕ್ ನಟ್ನ ಓಪನ್ ಮಾಡಿದ್ರೆ ಇಲ್ಲೂ ಸಹ ನಿಮಗೆ 40 mm ಕಾರ್ಟ್ರಿಡ್ಜ್ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇದ್ರೆ ಆಶೀರ್ವಾದ್ ಸ್ಪೇರಿಗೂ ಈ ಸ್ಪೇರಿಗೂ ಹೋಲಿಕೆ ಮಾಡಿದ್ರೆ ಬಹಳ ವ್ಯತ್ಯಾಸ ಇದೆ. ಈ ಕಾರ್ಟ್ರಿಡ್ಜ್ನ ಓಪನ್ ಮಾಡಿದ್ರೆ ನಿಮಗೆ 5 ರಿಂದ 6 ಸ್ಪೇರ್ಗಳು ಒಳಗಡೆ ಇನ್ಬಿಲ್ಟ್ ಆಗಿರ್ತವೆ. ಅದನ್ನು ಬಿಚ್ಚಿ ರಿಮೂವ್ ಮಾಡಿ ಮತ್ತೆ ರೀಫಿಟ್ಟಿಂಗ್ ಸಹ ಮಾಡ್ಬೋದು. ಇದರಲ್ಲಿ ಯಾವುದೇ ಸ್ಪೇರ್ ಹೋದರೂ ಸಹ ಸಪ್ರೇಟಾಗಿ ಸ್ಪೇರ್ ಸಿಗುತ್ತೆ. ನಾವು ಜಾಕ್ವಾರ್ ಅಸಿಸ್ಟೆಂಟ್ ಅಥವಾ ಟೆಕ್ನಿಷಿಯನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ಹಾಕಿ ಹೋಗ್ತಾರೆ, ಅಥವಾ ನೀವು ಟೆಕ್ನಿಷಿಯನ್ ಆಗಿದ್ರೆ ನಿಮ್ಗೆ ಕೊಟ್ಟು ಹೋಗ್ತಾರೆ, ನೀವು ಹಾಕ್ಕೊಳ್ಬೋದು. ಈಗ ಶವರ್ ಸ್ಪಿಂಡಲ್ನ ಬಿಚ್ಕೊಳ್ತಾ ಇದ್ದೀನಿ. ಇದು ಸಹ ಅಷ್ಟೇ, ಸ್ಪೇರೇ ಚೇಂಜ್ ಮಾಡಬೇಕು ಅಂತೇನಿಲ್ಲ. ಪ್ರತಿಯೊಂದು ಸ್ಪೇರು ಸಿಗುತ್ತೆ ಇದರಲ್ಲಿ. ಒಳಗಡೆ ಸಣ್ಣ ಪುಟ್ಟ ಸ್ಪೇರ್ಸ್ ಎಲ್ಲ ಸಿಗುತ್ತೆ, ಆರಾಮಾಗಿ ಚೇಂಜ್ ಮಾಡ್ಕೊಳ್ಬೋದು. ನಾನು ಮೊದಲಿಗೆ ನಿಮಗೆ CPVCಯಲ್ಲಿ ಡೈವರ್ಟರ್ ತೋರಿಸ್ದೆ, ಅದೇ ಬ್ರಾಸ್ ಫಿಟ್ಟಿಂಗಲ್ಲೂ ನಿಮಗೆ ಆಶೀರ್ವಾದಲ್ಲಿ ಸಿಗುತ್ತೆ. ಹೆಚ್ಚಾಗಿ CPVCನೇ ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕಂದರೆ ಪ್ರೈಸು ಕಡಿಮೆ ಇರೋದ್ರಿಂದ. ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕೇಳಿದ್ರೆ ಬಡ್ಜೆಟ್ ಇರೋರು ಆರಾಮಾಗಿ ಬ್ರಾಸ್ ಫಿಟ್ಟಿಂಗ್ ಅಂದರೆ ಜಾಕ್ವಾರ್ದು ಹಾಕ್ಕೊಳ್ಬೋದು. ಬಜೆಟು ಲೋ ಇದೆ ಅನ್ನೋರು CPVCನ ಆರಾಮಾಗಿ ಹಾಕ್ಕೊಳ್ಬೋದು. ಆ್ಯಸ್ ಎ ಟೆಕ್ನಿಷಿಯನ್ ಆ್ಯಂಡ್ ಪ್ಲಂಬರ್ ಆಗಿರೋದ್ರಿಂದ ನಾನು ಇದರಲ್ಲಿರೋ ಸ್ಪೇರ್ನೆಲ್ಲ ಬಿಚ್ಚಿ ತೋರಿಸಿದ್ದೀನಿ. ನಿಮ್ಮ ಮನೇಲಿ ಈ ರೀತಿ ಯಾವುದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸ್ಪೇರ್ನ ರಿಮೂವ್ ಮಾಡುವಾಗ ಯಾವುದಾದ್ರೂ ಒಂದು ಸಣ್ಣ ಸ್ಪೇರ್ ಮಿಸ್ ಆಯಿತು ಅಂದರೆ
ಆಥರೈಸ್ಡ್ ಸರ್ವಿಸ್ ಸೆಂಟ್ರಿಂದ ನಮಗೆ ಸರ್ವಿಸ್ ಸಿಗೋದಿಲ್ಲ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ತಿಳ್ಕೊಂಡಿಲ್ದಿರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.